ವೆಂಕಟೇಶ್ ಪ್ರಸಾದ್ ಸ್ವಿಂಗ್ ಈಗ ಕೆಎಸ್ಸಿಎ ಕಿಂಗ್. ಭಾರತದ ಪ್ರಸಿದ್ಧ ಮಾಜಿ ವೇಗದ ಬೌಲರ್ ವೆಂಕಟೇಶ್ ಪ್ರಸಾದ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ ನಡೆದ ಚುನಾವಣೆಯಲ್ಲಿ ಅವರು ಸ್ಪಷ್ಟ ಬಹುಮತದಿಂದ ಗೆದ್ದಿದ್ದಾರೆ. ಪ್ರಸಾದ್ ಅವರು ತಮ್ಮ ಎದುರಾಳಿಯಾಗಿದ್ದ ಬಿಎನ್ ಶಾಂತಕುಮಾರ್ ಅವರಿಗಿಂತ 191 ಮತಗಳನ್ನ ಹೆಚ್ಚು ಪಡೆದು ಜಯಗಳಿಸಿದರು. ಪ್ರಸಾದ್ ಅವರಿಗೆ ಒಟ್ಟು 749 ಮತಗಳು ಬಂದರೆ ಶಾಂತಕುಮಾರ್ ಅವರಿಗೆ 558 ಮತಗಳು ಬಂದವು. ವೆಂಕಟೇಶ್ ಪ್ರಸಾದ್ ಅವರು 12 ವರ್ಷಗಳ ನಂತರ ಮತ್ತೆ ಕೆಎಸ್ಸಿಎ ಮುಖ್ಯ ಹುದ್ದೆಗೆ ಬಂದಿದ್ದಾರೆ. ಈ ಹಿಂದೆ 2010 ರಿಂದ 2013ರವರೆಗೆ ಅವರು ಸಂಸ್ಥೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದರು. ವೆಂಕಟೇಶ್ ಪ್ರಸಾದ್ ಅವರು ಕ್ರಿಕೆಟಿಗರಾಗಿದ್ದರಿಂದ ಅವರ ನೇತೃತ್ವದಲ್ಲಿ ಕೆಎಸ್ಸಿಎ ಆಡಳಿತವು ರಾಜ್ಯದ ಕ್ರಿಕೆಟ್ ಮತ್ತು ಆಟಗಾರರಿಗೆ ಹೆಚ್ಚು ಉತ್ತಮವಾಗಲಿದೆ ಎಂಬ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಕ್ರಿಕೆಟ್ ಆಡಲು ಬೇಕಾದ ಸೌಲಭ್ಯಗಳನ್ನು ಉತ್ತಮಗೊಳಿಸುವುದು ಮತ್ತು ಹೊಸ ಯುವ ಆಟಗಾರರಿಗೆ ಅವಕಾಶ ನೀಡುವುದು ಹೊಸ ಆಡಳಿತದ ಮುಖ್ಯ ಗುರಿಯಾಗಲಿದೆ. ಅದರಲ್ಲೂ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ನಡೆದ ದುರ್ಘಟನೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಳಂಕ ಬಂದಿದ್ದು, ಬಹುತೇಕ ಪಂದ್ಯಗಳು ಈ ಮೈದಾನದಿಂದ ವರ್ಗಾವಣೆಗೊಂಡಿದ್ದವು. ಪ್ರಸ್ತುತ ಅಧ್ಯಕ್ಷರಾಗಿರುವ ವೆಂಕಟೇಶ್ ಪ್ರಸಾದ್ ಅವರಿಗೆ ಚಿನ್ನಸ್ವಾಮಿ ಮೈದಾನ ವೈಭವವನ್ನು ಮರಳಿ ತರೋದು ಕೂಡ ದೊಡ್ಡ ಸವಾಲಾಗಿದೆ. ಇದೆಲ್ಲದರ ನಡುವೆ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಪ್ರಾಮಾಣಿಕ ಹಾಗೂ ಸ್ವಚ್ಛ ಆಡಳಿತ ನಡೆಸಬಹುದೆನ್ನುವ ನಿರೀಕ್ಷೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ.